ಎಲ್ರಿಗೂ ನಮಸ್ಕಾರ ರೀ. ನಾವು ಇವತ್ತು ಸೆಟ್ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೇವೆ ನೋಡ್ರಿ. ಹೋಟೆಲ್ದಾಗ ಹೋದಾಗ ಈ ರೀತಿಯಾಗಿ ಸೆಟ್ ದೋಸೆನ ತಿಂದಿರ್ತೇವೆ ನೋಡ್ರಿ. ಅದೇ ರೀತಿ ಒಳಗೆ ಮನೆ ಒಳಗೆ ಹೆಂಗೆ ಮಾಡ್ತಾರಂತ ತೋರಿಸ್ತಾ ಇದ್ದೇವೆ ನೋಡ್ರಿ. ಈ ಮಕ್ಕಳು ಲಂಚ್ ಬಾಕ್ಸ್ಗೂ ಆಗತ್ತೆ ರೀ, ಹಂಗೆ ಮನೆ ಮಂದಿಗೆಲ್ಲ ನಾಷ್ಟಕ್ಕೂ ಆಗ್ತೈತೆ ನೋಡ್ರಿ. ಅಗ್ದಿ ಸ್ಪಾಂಜಿನಷ್ಟು ಮೆತ್ತಗೆ ಹೆಂಗೆ ಬಂದವತ್ತ ಒಂದ್ಸತಿ ನೋಡ್ರಿ. ಮುಂಜಾನೆ ಬೆಳಗ್ಗೆ ಈ ರೀತಿಯಾಗಿ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ಕೊಟ್ರೆ ತಿಂತಾನೆ ಇರ್ಬೇಕು ಅನ್ನಿಸ್ತೈತೆ ನೋಡ್ರಿ. ಅಷ್ಟು ರುಚಿಯಾಗಿರ್ತೈತೆ ನೋಡ್ರಿ. ಎಷ್ಟು ತಿಂತೇವತ್ತ ಲೆಕ್ಕನೇ ಇರೋದಿಲ್ಲ ನೋಡ್ರಿ. ಅಷ್ಟು ಸ್ಪಾಂಜಿನೆಸ್ ಆಗಿ ಬಂದಿದ್ದಾವೆ ನೋಡ್ರಿ. ಹೇಗೆ ಮಾಡೋದಂತ ಒಂದ್ಸತಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನೋಡ್ರಿ. ಅವಕೂರ್ನೆಲ್ಲ ಸ್ವಚ್ಛಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಅವಕೂರ್ನೆಲ್ಲ ತೊಗೊಂಡಿದ್ದೀನಿ ನೋಡ್ರಿ. ನಮ್ಮ ಮನೆಯೊಳಗೆ ರೇಷನ್ ಅಕ್ಕಿ ಇದ್ದು ರೀ, ಅದನ್ನು ತೊಗೊಂಡಿದ್ದೀನಿ ರೀ. ನಿಮ್ಮ ಮನೆಯೊಳಗೆ ಯಾವ ಥರ ಅಕ್ಕಿ ಇರ್ತಾವಲ್ರಿ ಅದ ಅಕ್ಕಿನ ತೊಗೊಂಡು ದೋಸೆನ ಮಾಡ್ಬೋದು ನೋಡ್ರಿ. ಹಂಗೆ ಅದ್ರ ಜೊತೆನೇ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ನೋಡ್ರಿ. ಅವಕೂರ್ನ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆ ರೀ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನೋಡ್ರಿ. 1 ಸ್ಪೂನ್ ಆಗುವಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆ ರೀ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ ನೋಡ್ರಿ. ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ರಿಂದ 3 ಸಾರಿ ತೊಳಿಬೇಕು ನೋಡ್ರಿ. ಯಾಕಂದ್ರೆ ರೇಷನ್ ಅಕ್ಕಿ ಇರ್ತಾವ್ರಿ, ಹಾಗಾಗಿ ಸ್ವಲ್ಪ ದೂಸ ಅನ್ನಿಸ್ತಿರ್ತಾವ್ರಿ. ನೀರು ಹಾಕ್ಕೊಂಡು ಸ್ವಚ್ಛಗೆ ತೊಳ್ಕೊಬೇಕು ನೋಡ್ರಿ. ಇಲ್ಲಿ ತೊಳೆದಿದ್ದಾದ್ಮೇಲೆ ರೀ ಪೂರ್ತಿ ಅಕ್ಕಿ ಮುನುಗುವರೆಗೂ ನೀರು ಹಾಕ್ತಾಯಿದ್ದೀನಿ ನೋಡ್ರಿ. ಒಂದು 2 ರಿಂದ 3 ಸತಿ ನೀರು ಹಾಕಿ ತೊಳಿಬೇಕಾಗ್ತೈತೆ ನೋಡ್ರಿ. ಈಗ ಏನದಲ್ರಿ ಅಕ್ಕಿ ಮುನುಗುವಷ್ಟು ಪೂರ್ತಿ ನೀರು ಹಾಕ್ತಾಯಿದ್ದೀನಿ ನೋಡ್ರಿ. ಒಂದು 5 ರಿಂದ 6 ಗಂಟೆ ನೆನಿಲಕ್ಕ ಬಿಡ್ತಾಯಿದ್ದೀನಿ ನೋಡ್ರಿ. ಒಂದು ಪ್ಲೇಟ್ ತೊಗೊಂಡು ಮುಚ್ಚಿ ಇಡ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 5 ರಿಂದ 6 ಗಂಟೆ ನೆನೆದಾದ್ಮೇಲೆ ರೀ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೋಡ್ರಿ. ಅವಕೂರ್ನು ಕೂಡ ಈಗ ಸೇರಿಸ್ತಾ ಇದ್ದೀನಿ ನೋಡ್ರಿ. ಇನ್ನೇನು ರುಬ್ಕೋಬೇಕು ಅನ್ನೋಷ್ಟರಲ್ಲೇ ಒಂದು ಅರ್ಧ ಗಂಟೆ ಮುಂಚೆನೇ ಅವಲಕ್ಕಿನ ಹಾಕಿ ನೆನೆಸಿಡ್ತಾ ಇದ್ದೀನಿ ನೋಡ್ರಿ. ಅದೇನು ಜಾಸ್ತಿ ಹೊತ್ತೇನೋ ನೆನೆಸೋದು ಬೇಡ್ರಿ. ಒಂದು 15 ರಿಂದ 20 ನಿಮಿಷ ನೆನೆಸಿದ್ರೆ ಸಾಕು ನೋಡ್ರಿ. ಇವಾಗ ರೀ ನಾನು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ಏನು ನೆನೆಸಿಟ್ಕೊಂಡಿರ್ತೇವಲ್ರಿ ಅವಕೂರ್ನ ಎಲ್ಲನೂ ಹಾಕ್ತಾಯಿದ್ದೀನಿ ನೋಡ್ರಿ. ಸ್ವಲ್ಪ ಹಾಕ್ಕೊಂಡು ರುಬ್ತಾಯಿದ್ದೀನಿ ನೋಡ್ರಿ. ಅಗ್ದಿ ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಅತಿ ನುಣ್ಣಗೂ ಅಲ್ರಿ, ದೋಸೆ ಹಿಟ್ಟು ಯಾವ ಥರ ರುಬ್ತೇವಲ್ರಿ ಅದೇ ರೀತಿನ ರುಬ್ಕೋತಾ ಇದ್ದೀನಿ ನೋಡ್ರಿ. ಇಲ್ಲೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಇಲ್ಲೊಂದ್ರಿ ಒಂದು ಬುಟ್ಟಿನ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ಏನು ರುಬ್ಕೊಂಡಿರ್ತೇವಲ್ರಿ ಅವಕೂರ್ನ ಎಲ್ಲ ಹಾಕ್ತಾಯಿದ್ದೀನಿ ನೋಡ್ರಿ. ನಾನಿಲ್ಲಿ 2 ಸತಿ ಆಯ್ತು ರೀ ಮಿಕ್ಸರ್ ಜಾರ್ನ 2 ಸಲನ ರುಬ್ಕೊಂಡು ಇಲ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ. ಈಗೇನು ಮಾಡ್ತಾಯಿದ್ದೀನಿ ಅಂದ್ರೆ ಅದ್ರಾಗ ನೀರು ತೊಳ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡ್ರಿ. ಜಾಸ್ತಿ ಏನೂ ನೀರು ಹಾಕ್ಕೊಂಡಿಲ್ರಿ ನಾನು. ಆಗ ಏನು ರುಬ್ಕೊಂಡಿರ್ತೇವಲ್ರಿ ಅದನ್ನ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಈಗೇನು ಮಾಡ್ತಾಯಿದ್ದೀನಿ ಅಂದ್ರೆ ಒಂದು ಚಮಚೆ ತೊಗೊಂಡಿದ್ದೀನಿ ನೋಡ್ರಿ. ಈ ಚಮಚೆನ ಎಲ್ಲ ಮಿಕ್ಸ್ ಆಗ್ಬೇಕ್ರಿ, ಅಲ್ಲಿವರೆಗೂ ಕೈ ಆಡಿಸ್ಬೇಕು ನೋಡ್ರಿ. ಈಗ ಚಲೋತ್ನಾಗೆ ಮಿಕ್ಸ್ ಆಗಿದೆ ನೋಡ್ರಿ. ಈಗೇನು ಮಾಡ್ತಾಯಿದ್ದೀನಿ ಅಂದ್ರೆ ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಡ್ತಾಯಿದ್ದೀನಿ ನೋಡ್ರಿ. ರಾತ್ರಿ ಎಲ್ಲ ಹಿಟ್ಟು ಫರ್ಮಿಟ್ ಆಗೋಕ್ಕೆ ಇಡ್ತಾಯಿದ್ದೀನಿ ನೋಡ್ರಿ. ಒಂದು 12 ಗಂಟೆ ಫರ್ಮಿಟ್ ಆಗೋಕ್ಕೆ ಟೈಮ್ ಬೇಕಾಗ್ತೈತೆ ನೋಡ್ರಿ. ಈಗ ನೋಡ್ರಿ ದೋಸೆ ಮಾಡೋಕೆ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಈಗ ಮುಚ್ಚಳನ ತೆಗಿತಾ ಇದ್ದೀನಿ ನೋಡ್ರಿ. ಎಷ್ಟು ಹುಳಿ ಬಂದಿದತ್ತೆ ನೋಡ್ರಿ. ಅಂದರೆ ಹಿಟ್ಟು ಎಷ್ಟೊಂದು ಹುದುಗ್ ಬಂದಿದೆ ಅಂತ ಹೇಳ್ತಾರಲ್ರಿ, ಆ ರೀತಿಯಾಗಿ ಹುಳಿ ಬಂದಿದೆ ನೋಡ್ರಿ. ಈಗ ಪರ್ಫೆಕ್ಟ್ ರೀತಿಯಲ್ಲಿ ರೆಡಿ ಆಗೈತೆ ನೋಡ್ರಿ. ಸೆಟ್ ದೋಸೆ ಹಿಟ್ಟು ರೆಡಿ ಆಗ್ತೈತೆ ನೋಡ್ರಿ. ಹಂಗೆ ಅದ್ರ ಜೊತೆನೇ ರೀ ಅರ್ಧ ಸ್ಪೂನ್ ಆಗುವಷ್ಟು ಅಂದ್ರೆ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡ್ರಿ. ಇದನ್ನೆಲ್ಲ ಒಂದು ಸತಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡ್ರಿ. ಹಂಗೆ ಒಲೆ ಮೇಲೆ ತೆವಿನ ಕಾಯಕ್ಕೆ ಇಡ್ತಾ ಇದ್ದೀನಿ ನೋಡ್ರಿ. ಒಂದು ಸ್ವಲ್ಪ ಚಲೋತ್ನಾಗ ಕಾಸ್ಕೋಬೇಕು ನೋಡ್ರಿ. ಲೋ ಟು ಮೀಡಿಯಮ್ ಫ್ಲೇಮ್ನಾಗೆ ಇಡಬೇಕಾಗ್ತೈತೆ ನೋಡ್ರಿ ತೆವಿನ. ಈಗೇನೈತ್ರಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ದೋಸೆ ಥರ ಹಾಕ್ತಾಯಿದ್ದೀನಿ ನೋಡ್ರಿ. ಹಿಟ್ಟನ್ನು ಚಲೋತ್ನಾಗ ಹೆಂಗೆ ಬಂದಾವೆ ನೋಡ್ರಿ. ಹೆಂಗೆ ಅಗ್ದಿ ಗುಳಿ ಹೆಂಗೆ ಹೇಳ್ತಾವೆ ನೋಡ್ರಿ ಅವು. ಈಗೇನೈತ್ರಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡ್ರಿ. ಸ್ವಲ್ಪ ಬೆಂದಾದ್ಮೇಲೆ ರೀ ಈ ದೋಸೆನ ಒಂದು ಕಡ್ಚಿ ತೊಗೊಂಡು ತಿರುಗಿ ಹಾಕ್ತಾಯಿದ್ದೀನಿ ನೋಡ್ರಿ. ಒಂದು 2 ನಿಮಿಷ ಬೇಕಾಗ್ತೈತೆ ನೋಡ್ರಿ ಒಂದು ದೋಸೆ ಹಾಕ್ಲಕ್ಕ. ಈಗೇನು ನೋಡ್ರಿ ಎಷ್ಟು ಚಲೋತ್ನಾಗ ಒಂದು ಸ್ವಲ್ಪ ಹತ್ಕೊಂಡಿಲ್ಲ ನೋಡ್ರಿ ತೆವಿಗೆ. ಅಷ್ಟು ಸ್ಪಾಂಜಿನೆಸ್ ಆಗಿ ಬಂದಾವೆ ನೋಡ್ರಿ. ಮೆತ್ತಗೆ ಚಲೋತ್ನಾಗ ರೆಡಿ ಆಗ್ತಾವೆ ನೋಡ್ರಿ. ಈಗ ಒಂದಾದ್ರಂತೆ ಒಂದು ದೋಸೆನ ಮಾಡ್ಕೋಬೇಕು ನೋಡ್ರಿ. ಹಂಗೆ ಮತ್ತೆ ತೆವಿ ಒಳಗೆ ಎಣ್ಣೆ ಹಾಕ್ತಾಯಿದ್ದೀನಿ ರೀ. ಮತ್ತೆ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಸ್ವಲ್ಪ ಮ್ಯಾಗ ಎಣ್ಣೆನ ಹಾಕತ್ತಾ ಇದ್ದೀನಿ ರೀ. ಈಗ ಒಂದು ಸ್ವಲ್ಪನೂ ಹೊತ್ಕೋದಿಲ್ಲ ನೋಡ್ರಿ ದೋಸೆ. ಆ ರೀತಿಯಾಗಿ ಒಂದಾದ್ರಂತೆ ಒಂದು ದೋಸೆನ ಮಾಡ್ಕೋಬೋದು ನೋಡ್ರಿ. ಹಿಂಗೆ ಮನೆ ಒಳಗೆ ಮಾಡಿಕೊಟ್ರೆ ಮನೆ ಮಂದಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮನೆ ಒಳಗೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ